ರಾಜು ಮಲ್ಯ ಆರ್ಯ ಅವರೇ ನಮಸ್ಕಾರ. ನಮಸ್ತೆ ಸರ್. ತಾವು ಕೃಷಿಯನ್ನ ಮಾಡ್ತಾ ಇದ್ರಿ, ಕಳೆದ 16 ವರ್ಷಗಳಿಂದ ಕೃಷಿಯನ್ನ ಮಾಡ್ಕೊಂಡು ಬಂದಿದ್ದೀರಿ. ವಿಶೇಷವಾಗಿ ಸಾವಯವ ಕೃಷಿಯನ್ನ ಮಾಡ್ಕೊಂಡು ಬಂದಂಥವ್ರು. ನಿಮ್ಮ ದೃಷ್ಟಿಯಲ್ಲಿ ಸಾವಯವ ಕೃಷಿ ಯಾಕಾಗಿ ಮಾಡಬೇಕು, ಅದರ ಒಂದು ಪ್ರಾಮುಖ್ಯತೆ ಏನು, ರಾಸಾಯನಿಕಕ್ಕೆ ಹೋಲಿಸಿ ನೋಡಿದ್ರೆ ಈ ಸಾವಯವ ಕೃಷಿಯ ಒಂದು ಅನುಕೂಲತೆಗಳು ಏನೇನು, ಈ ಬಗ್ಗೆ ನಿಮ್ಮ ಅನುಭವ ಏನ್ ಹೇಳ್ತದೆ? ಸಾವಯವ ಗೊಬ್ಬರದಿಂದ ಆದರೆ ಒಂದು ಆರೋಗ್ಯನೂ ಚೆನ್ನಾಗಿರ್ತದೆ, ನಾವು ಮಾಡೋಂಥ ಬೆಳೆನೂ ಚೆನ್ನಾಗಿ ಬರ್ತದೆ. ಇದು ಸರ್ಕಾರಿ ಗೊಬ್ಬರ ಹಾಕಿದ್ರೆ ಜೀವಕ್ಕೆ ಹಾನಿಕಾರ ಆಗ್ತದೆ ಅನ್ನೋದು ಅಭಿಪ್ರಾಯ ನನ್ನ ತಂದೆ ತಾಯಿಯಿಂದನೂ ಇತ್ತು. ಅದೇ ಭಾವಿಸ್ಕೊ ಬಂದೆ ನಾನು. ನನ್ನ ಅಪ್ಪ ಹೇಳಿದ್ರು, ನೀವು ಇದನ್ನ ಆಕಳು ಹಸುವಿಂದ ಏನು ಎಮ್ಮೆ ದನಿಂದ ಸಗಣಿಯಿಂದ ಮಾಡ್ತೀಯ, ನೀವು ಸಾವಯವ ಗೊಬ್ಬರ ಹಾಕಿ ಮಾಡಿ ಬೆಳೆ ಬೆಳಿತೀಯ, ಅದಕ್ಕೆ ಒಳ್ಳೆ ಉತ್ಪನ್ನ ಇದೆ, ಒಳ್ಳೆ ಇಳುವರಿನೂ ಚೆನ್ನಾಗಿ ಬರ್ತದೆ. 1.5 ಎಕರೆ ಕಬ್ಬು ಮಾಡ್ತೇವೆ, 1 ಎಕರೆ ಕಬ್ಬು ಮಾಡ್ತಾ ಇದ್ದೇನೆ. ಹೈಯೆಸ್ಟ್ ನಾನು ಅದರಲ್ಲಿ ಕಬ್ಬಿನಲ್ಲಿ ಒಳ್ಳೆ ನಾನು ಬೆನಿಫಿಟ್ ತಗೊಂತಾ ಇದ್ದೀನಿ. ಭತ್ತಕ್ಕಾದ್ರೂ ಅಷ್ಟೇ, ನಾನು ನಾಟಿ ಮಾಡಿದ ತಕ್ಷಣ ಮತ್ತೆ ಸರ್ಕಾರಿ ಗೊಬ್ಬರ ಯಾವುದು ಉಪಯೋಗಿಸೋದಿಲ್ಲ, ಸಗಣಿ ಗೊಬ್ಬರನೇ 5 ರಿಂದ 6 ಟ್ರ್ಯಾಕ್ಟರ್ ಗೊಬ್ಬರ ಅದನ್ನು ಭೂಮಿಗೆ ಹಾಕಿ ಫಲವತ್ತು ಮಾಡಿ ಹಿಂದೆ ಮುಂದೆ ಮಣ್ಣೆಲ್ಲ ಕಾಸಿ ಮಾಡಿದ್ಮೇಲೆ ಭತ್ತ ಬೀಜನೇ ಬಿತ್ತಿದ್ದೇವೆ. ಅದು ಚೆನ್ನಾಗಿ ಬರ್ತದೆ. ಯಾಕಂದ್ರೆ ಈಗಿನವೆಲ್ಲ ಹೊಸ ತಳಿ ಭತ್ತ ಬಂದಿದೆ, ನಾವು ಅದನ್ನ ಮಾಡೋದಿಲ್ಲ. ತಂದೆ ತಾಯಿ ಏನು ಮೊದಲೇ ಹಳೆ ಭತ್ತಾನೇ ಕೊಟ್ಟಿದ್ರು, ನಮ್ಗೆ ತೋರಿಸಿದ್ರು. ಮದರಶಣ್ಣ, ಈಗಿನ ತಳಿ ಹೆಸರು ಗೌರೇಶಣ್ಣ, ಆರಟಿ ಇಂಥದ್ದೆಲ್ಲ ಹೇಳ್ತಾರೆ, 1010 ಅಂತಾರೆ. ಅದೆಲ್ಲ ನಾವು ಉಪಯೋಗಿಸೋದಿಲ್ಲ. ಯಾಕಂದ್ರೆ ಅದಕ್ಕೆ ಔಷಧಿ, ಕೀಟನಾಶಕ ಔಷಧಿ ಹೊಡಿಲೇಬೇಕಾಗ್ತದೆ, ನಾವು ಹೊಡೆಯೋದಿಲ್ಲ. ಯಾಕಂದ್ರೆ ನಾವು ಎಲ್ಲರೂ. ನೀವು ಸಾಂಪ್ರದಾಯಿಕವಾಗಿ ನಿಮ್ಮ ಹಿರಿಯರಿಂದ ಬಂದಿರುವಂತಹ ತಳಿ ಯಾವುದು? ಅದು ಇಂಟನ್ ಅಂತ ಇದೆ, ಮದರಶಣ್ಣ ಅಂತ ಇದೆ, ಆಲೂ ಸಣ್ಣ ಅಂತ ಇದೆ. ಅದನ್ನೇ ನಾವು ಮತ್ತೆ ಟ್ಯೂನ್ ಪಾರ್ಟಿ ಅಂತ ಇದೆ. ಆ ಭತ್ತ ಒಳ್ಳೆ ಉತ್ಪನ್ನ ಇದೆ, ಊಟಕ್ಕೆ ಸಿಹಿ ಟೈಪ್ ಬರ್ತದೆ. ನಾವು ಮೊಸರು ಅನ್ನ ಹಾಕಿ ಊಟ ಮಾಡೋರಿಗೂ ಚೆನ್ನಾಗಿ ಬರ್ತದೆ, ತಿಳಿ ಸಾರು ಹಾಕಿ ಊಟ ಮಾಡೋರಿಗೂ ಚೆನ್ನಾಗಿ ಬರ್ತದೆ. ಈಗಿನ ಹೊಸ ತಳಿ ಕೊಡ್ತಾ ಇದ್ದಾರೆ, ಅದನ್ನು ನಮಗೆ ಕೃಷಿ ಇಲಾಖೆಯಿಂದ ಅಲ್ಲಿ ಇಲ್ಲಿ ಕೊಡ್ತಾರೆ, ಅವ್ರದ್ದು ತಪ್ಪಲ್ಲ. ಆದ್ರೆ ನಮ್ಮ ಭೂಮಿಗೆ ಅದು ಫಲವತ್ತಾಗಿ ಬರೋದಿಲ್ಲ ಚೆನ್ನಾಗಿ. ಅದಕ್ಕೆ ಔಷಧಿ ಭಾಳ ಹೊಡಿಬೇಕಾಗ್ತದೆ, ಹಂಗಾಗಿ ನಾವು ಹೊಡೆಯೋದಿಲ್ಲ. ನಮ್ದು ಏನಿದ್ರು ಸಗಣಿ ಗೊಬ್ಬರದಿಂದನೇ ಏನು ನಾವು ಉತ್ಪನ್ನ ಮಾಡ್ತೇವೆ, ನಮ್ಮ ಮಕ್ಕಳು ನಾವೆಲ್ಲ ಅದರಿಂದನೇ ಊಟ ಮಾಡ್ತಾ ಇದ್ದೀವಿ. ಯಾಕಂದ್ರೆ ನಮಗೆ ಇಂಟನ್ ಭತ್ತ ಮತ್ತೆ ಟ್ಯೂನ್ ಪಾರ್ಟಿ ಭತ್ತ ಅಂದ್ರೆ ಬಹಳ ಇಷ್ಟ ನಮ್ಮ ರೈತರಿಗೆ. ಸರ್, ಈಗ ಈ ಸಾವಯವ ಕೃಷಿಯನ್ನ ಮಾಡಬೇಕಿದ್ರೆ ನೀವು ಹಸು ಸಾಕಣೆಯನ್ನ ಮಾಡಬೇಕು. ಇದರ ಒಂದು ನಿರ್ವಹಣೆಯ ಬಗ್ಗೆ ಹೇಳಿ. ಈಗ ಎಷ್ಟು ಹಸುಗಳನ್ನ ಸಾಕ್ತಾ ಇದ್ರಿ ಮತ್ತು ಇವುಗಳ ಒಂದು ನಿರ್ವಹಣೆಯಿಂದ ಏನೇನು ಮಾಡ್ತೀರಿ? ಸರ್, ನಾವು 1-2 ಎಮ್ಮೆ ಇದೆ, 2-3 ಹಸು ಇದೆ, ನಮ್ದು ಎತ್ತಿದೆ 2 ಎತ್ತು. ಅಂದ್ರೆ ನಮ್ಗೆ ಹೂಡ್ಲಿಕ್ಕೆ ಅದು ಎತ್ತು ಬೇಕೇ ಬೇಕು. ಈಗಲೂ ಕೂಡ ನೀವು ಟ್ರ್ಯಾಕ್ಟರ್ ಬಳಕೆ ಮಾಡ್ತಾ ಇಲ್ಲ? ಇಲ್ಲ ಸರ್, ಇಲ್ಲ, ಮಾಡ್ತಾ ಇಲ್ಲ. ನಾನು ರೈತರ ಕುಟುಂಬದಿಂದ ಆಗಿ ಬಂದಿದ್ದಕ್ಕೆ ನನಗೆ ಎತ್ತು ಅಂದ್ರೆ ಬಹಳ ಪ್ರೀತಿ ಸರ್. ನನಗೆ ಹಸು ಅಂದ್ರೆ ಬಹಳ ಪ್ರೀತಿ. ಎಮ್ಮೆ ಅಂದ್ರೆ ಮನೆಗೆ ಹಾಲು ಇರ್ತದೆ, ಮನೇಲಿ ಕುಡಿಲಿಕ್ಕೆ ನಮಗೆ ಮನೆಗೂ ಬೇಕಾಗ್ತದೆ, ಮೊಸರು ಮನೆ ಬೇಕಾಗ್ತದೆ ನಮ್ಮ ಮನೆಗೆ, ನಾವು ಅದನ್ನು ಉಪಯೋಗಿಸ್ತಾ ಇದ್ದೀವಿ. ಎತ್ತು ಹಂಗೆ ನಮ್ಗೆ ನಾಟಿ ಮಾಡ್ಲಿಕ್ಕೆ ಎತ್ತು, ಸಾಲು ಹೊಡಿಲಿಕ್ಕೆ ಮತ್ತೆ ಕಬ್ಬಿನ ಸಾಲು ಹೊಡಿಲಿಕ್ಕೆ ಎತ್ತು ಬೇಕು. ಟ್ರ್ಯಾಕ್ಟರ್ ಉಪಯೋಗ ಬರುವುದಿಲ್ಲ. ಬಲ್ಸಿಮಿ ಬದಿಗೆಲ್ಲ ಉಪಯೋಗಿಸ್ತಾರೆ, ಅವ್ರದ್ದೆಲ್ಲ ನಮ್ಗೆ ಹಿಡಿಸೋದಿಲ್ಲ. ನಮ್ಗೆ ಪದ್ಧತಿಯಾಗಿ ಅದನ್ನ ಕೃಷಿ ಚೆನ್ನಾಗಿ ಬರಬೇಕು, ಉತ್ಪನ್ನ ತಗೋಬೇಕು ಅನ್ನಂಗಿದ್ರೆ ನಮ್ಗೆ ಎತ್ತೇ ಬೇಕಾಗ್ತದೆ ಸರ್. ಈಗ ಸಾಮಾನ್ಯವಾಗಿ ಈಗ ಟ್ರ್ಯಾಕ್ಟರ್ ಆದ್ರೆ 1 ಗಂಟೆಗೆ ಇಷ್ಟು ಅಥವಾ 8 ದಿವಸಕ್ಕೆ, 1 ದಿವಸಕ್ಕೆ ಇಷ್ಟು, 8 ಗಂಟೆಗೆ ಇಷ್ಟು ಅಂತ ಹೇಳ್ತೀವಿ. ಆದ್ರೆ ಎತ್ತನ್ನ ಸಾಕಬೇಕಿದ್ರೆ ನೀವು ವರ್ಷ ಪೂರ್ತಿ ಸಾಕಬೇಕಾಗ್ತದೆ. ಅದರ ಉಪಯೋಗ ನೋಡಿದ್ರೆ 1 ವಾರ 2 ವಾರದಲ್ಲಿ ಅದರ ಉಪಯೋಗ ಮುಗಿದು ಹೋಗ್ತದೆ. ಅವಾಗ ಏನ್ ಮಾಡ್ತೀರಿ ಸರ್? ಎತ್ತು ಅಂದ್ರೆ ಮನೆಯಲ್ಲಿ ಎತ್ತು ಐತಿ ಅಂದ್ರೆ ಆ ಪ್ರೀತಿ ಬಾಂಧವ್ಯನೇ ಬಹಳ ದೊಡ್ಡದು ಸರ್. ಯಾಕಂದ್ರೆ ಅದು 2 ಎತ್ತು ಅಂದ್ರೆ ನಮ್ಗೆ ಕೆಲಸ ಮುಖ್ಯ ಅಲ್ಲ. ಅದಕ್ಕೆ ನಾವೇನು ಸ್ನಾನ ಮಾಡ್ತೀವಿ, ಅವಕ್ಕೂ ಸ್ನಾನ ಮಾಡಿಸ್ತೀವಿ. ಸೋಮವಾರ ಅವರಿಗೆ ಹುಟ್ಟಿದ್ವಾರ, ಸೋಮವಾರ ಬಸವಣ್ಣ ಅಂದ್ರೆ ಹುಟ್ಟಿದ್ವಾರ, ಆ ದಿವಸ ಸ್ನಾನ ಮಾಡಿಸ್ತೀವಿ. ಅವ್ರಿಗೆ ಭಂಡಾರ ನಾವೆಲ್ಲ ಹಚ್ತೇವೆ. ಅದೇ ರೀತಿಯಿಂದ ಅದು ಹುಲ್ಲು ನಾವೇ ಬೆಳೆದಿರ್ತೇವೆ. ಮತ್ತೆ ಗದ್ದೆಯಲ್ಲಿ ಸೊಣಬು ಅಂತ ಹಾಕಿರ್ತೇವೆ, ಸೊಣಪು ಅಂತ ಬರ್ತದೆ, ಅದನ್ನ ಹಾಕ್ತೇವೆ. ಅದನ್ನ ಕಟಿಂಗ್ ಮಾಡಿ ಬ್ಯಾಸಿನಲ್ಲಿ ಹುಲ್ಲು ಇರೋದಿಲ್ಲ, ಹಸಿರು ಹುಲ್ಲು ಕಟ್ ಮಾಡಿ ಅವ್ರಿಗೆ ತಿನ್ನಿಸ್ತೇವೆ. ಆದ್ರೆ ಎಲ್ಲೇ ದೂರ ಹೋದ್ರು ನಮ್ಮ ಮನೆಯಲ್ಲಿ ನಮ್ಗೊಂದು ಜೀವ ಜಗ್ತದೆ. ನಮ್ಮ ಮನೇಲಿ ಹಸು ಇದೆ, ಉಪವಾಸ ಇದೆ, ಎತ್ತಿದೆ, ಉಪವಾಸ ಇರ್ತದೆ, ನಾವ್ ಎಲ್ಲೇ ಹೋದ್ರು ಬೇಗ ಬರ್ಬೇಕು ಮನೆಗೆ ಅಂತದೆ. ಆ ಪ್ರೀತಿ ಬಾಂಧವ್ಯ, ಹೆಂಡತಿ ಮಕ್ಕಳು ಎಲ್ಲರೂ ಆ ದನಿನ ಮೇಲೆ ತೋರಿಸ್ತೇವೆ ನಾವು ಸರ್. ಅಂದ್ರೆ ಈಗ ವಾರ್ಷಿಕವಾಗಿ ಒಂದು ನಿರ್ವಹಣೆ ಅಂದ್ರೆ ಏನೇನು ಮಾಡ್ಬೇಕಾಗ್ತದೆ? ನಿಮ್ಮ ಎಮ್ಮೆ ಆಗ್ಬೋದು ಅಥವಾ ಹಸುಗಳಾಗ್ಬೋದು, ಎತ್ತುಗಳಾಗ್ಬೋದು, ಏನೇನು ಆರೋಗ್ಯ ಸಮಸ್ಯೆಗಳು ಬರ್ತವೆ ಮತ್ತೆ ನಿರ್ವಹಣೆ ಅಂದ್ರೆ ಏನೇನು ಮಾಡ್ಬೇಕಾಗ್ತದೆ ಸರ್? ಬರ್ತದೆ, ಯಾಕಂದ್ರೆ ಬಹಳ ಮಳೆ ಆದಾಗ ನಡುಕ್ ಚಾಲು ಆಗ್ತದೆ, ಅವಕ್ಕೆ ಕಾಲು ಹೊಡಿ ಬಾಯಿ ಹೊಡಿ ಬರ್ತದೆ. ಆ ಟೈಮಿಗೆ ನಾವು ಅವಕ್ಕೆ ಕರಿಬಾಳೆ ಹಣ್ಣು ತಿನ್ನಿಸ್ಬೇಕಾಗ್ತದೆ. ತಂಪು ಇರ್ತದೆ, ಅವು ಬ್ಯಾಸಿನಲ್ಲಿ ಬಹಳ ಬರ್ತದೆ. ಉಷ್ಣ ಜಾಸ್ತಿ ಆದ್ರೆ ಹಾಗೆ ಬರ್ತದೆ, ಉಷ್ಣ ಜಾಸ್ತಿ ಆದಾಗ ಬರ್ತದೆ. ಅವಕ್ಕೆ ಕರಿಬಾಳೆ ಹಣ್ಣು ಅಂತ ಸಿಗ್ತದೆ, ಅದನ್ನು ತಿನ್ನಿಸ್ತೇವೆ. ಅದೇ ರೀತಿಯಿಂದ ನಾವು ಅವಕ್ಕೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಎಲ್ಲ ಹಚ್ಚಿ ಮೈ ಎಲ್ಲ ತಿಕ್ಕಿದಾಗ, ಕಾಲಿಗೆಲ್ಲ ಹಚ್ಚಿದಾಗ ಅದೆಲ್ಲ ಬರೋದಿಲ್ಲ. ಆ ಪ್ರೀತಿಯಿಂದ ಏನು ಸಾಕ್ತೇವೆ ಅವಕ್ಕೂ ನಮ್ಗೆ ಬಹಳ ಬಾಂಧವ್ಯ ಬೆಳೀತದೆ. ಎತ್ತಿನ ಕೈಯಲ್ಲಿ, ಆಕಳು ಕೈಯಲ್ಲಿ, ಎಮ್ಮೆ ಆಗಲಿ, ನಾವು 1 ದಿವಸ ಕಾಣ್ಲಿಲ್ಲ ಅಂದ್ರೆ ಎತ್ತು ಕರಿತೆ ಕೂಗ್ತದೆ, ಅಮ್ಮ ಎಲ್ಲಿದೆಯಪ್ಪ, ಮನೆಯ ಸದಸ್ಯರ ಹಾಗೆ ಅವುಗಳನ್ನು ನೋಡ್ಕೊಳ್ತೀವಿ. ಹೌದು, ಮನೆ ಸದಸ್ಯರಾಗಿ ನೋಡ್ತೇವೆ ಸರ್. ಸರ್, ಈಗ ಈ ಸಗಣಿ ಗಂಜಲದ ಒಂದು ಉಪಯೋಗ ಹೇಗೆ? ನೇರವಾಗಿ ನೀವು ಹಟ್ಟಿ ಗೊಬ್ಬರ ಮಾಡ್ಕೊಂಡು ಹಾಕುವಂತಹದ್ದು ಅಥವಾ ಎರೆ ಗೊಬ್ಬರ ಅಥವಾ ಜೀವಾಮೃತ ಏನಾದ್ರು ಮಾಡ್ತೀರಾ? ಸರ್, ಜೀವಾಮೃತನೂ ಮಾಡ್ತೇವೆ. ನೇರವಾಗಿ ಕೊಟ್ಟಿಗಿಂದ ಏನು ಸಗಣಿ ಬರ್ತದಲ್ಲ ಅದನ್ನ ಬಾಚಿಗೊಂದು ಹೊತ್ಕೊಂಡು ಹೋಗಿ ತಿಪ್ಪಿಗೊಂಡೆಲ್ಲ ಹಾಕಿ ಅದಕ್ಕೆ ಸೊಪ್ಪು ಹಾಕ್ತೇವೆ, ಸದಿ ಪೌಡರ್ ಎಲ್ಲ ಹಾಕಿ ಅದು ಮಿಕ್ಸ್ ಮಾಡ್ತೇವೆ. ಅದು ಒಳ್ಳೆ ಹುಡಿ ಹುಡಿ ಗೊಬ್ಬರ ಆಗಿರ್ತದೆ. ಆ ಗೊಬ್ಬರನೇ ನಾವು ಕಬ್ಬಿಗೆ ಮತ್ತೆ ಶುಂಠಿಗೆ ಭತ್ತಕ್ಕೆ ಉಪಯೋಗಿಸ್ತೀವಿ ಸರ್.
ಎರೆಗೊಬ್ಬರ ಮಾಡೋದು ಇದೆಯಾ? ಎರೆಗೊಬ್ಬರ ಮಾಡ್ತೀವಿ ಸರ್. ತಟ್ಟಿ ಇದೆ, ಅದು ಎರೆಗೊಬ್ಬರನ್ನು ಮಾಡ್ಕೊಂತೀವಿ. ನಮ್ಗೆ ಎಷ್ಟು ಬೇಕು, ಆದ್ರೆ ಅದು ಬೀಜ ಹಾಕ್ಬೇಕಾದ್ರೆ ಸ್ವಲ್ಪ ಬೇಕಾಗ್ತದೆ, ಒಂದು 20-30 ಮೂಟಿ ಬೇಕಾಗ್ತದೆ. ಅದನ್ನೇ ಸಗಣಿಯಿಂದಾನೇ ತಯಾರು ಮಾಡ್ಕೊಂತೀವಿ ನಾವು. ಆಮೇಲೆ ಈಗ ನೀವು ಈ ಜೀವಾಮೃತ ತಯಾರು ಮಾಡುವಂತಹದ್ದು ಮತ್ತು ಬಳಕೆ ಮಾಡುವಂತಹ ಒಂದು ವಿಧಾನ ಹೇಗೆ? ಜೀವಾಮೃತ ತಯಾರು ಮಾಡೋದು ಹುಳಿ ಬೆಲ್ಲ, ಅದರಿಂದ ನೀವೇ ಮಾಡ್ಕೊತೀರಿ? ಹೌದು, ಮನೆದೇ ಬೆಲ್ಲ ಇರ್ತದೆ. ಅದಕ್ಕೆ ಬೇಕಾಗಿದ್ದು ಒಂದು 2 ಡಬ್ಬಿ ಹುಳಿ ಬೆಲ್ಲ, ಒಂದ್ 5 ಕೆಜಿ ಇದು ಸಾಕು ಸರ್ ನಮ್ಗೆ. ಹುಳಿ ಬೆಲ್ಲ ಅಂದ್ರೆ ಏನು? ಹುಳಿ ಬಂದಿದ್ದ? ಅದು ಹುಳಿ ಬಂದಿದ್ದೇ ಇರ್ತದೆ. ಅದು ಮೇಲಿಂದು ಬೆಲ್ಲ ಜಂಡು ತೆಗೆದಿರುತ್ತೆ, ಹುಳಿ ಬರ್ತದೆ. ಅದನ್ನ ನಾವು ಇಟ್ಕೊಂತೀವಿ. ಅದನ್ನ ತೊಟ್ಟಿ ಗೊಬ್ಬರದಲ್ಲಿ ನಾವು ಅದು ಮಿಕ್ಸ್ ಮಾಡಿ ಅದಕ್ಕೆ ಜೀವಾಮೃತ ಗೊಬ್ಬರ ಮಾಡ್ಕೊಂಡು ನಾವು ರೆಡಿ ಮಾಡ್ಕೊಂತೀವಿ ಸರ್. ಈಗ ಆ ಜೀವಾಮೃತವನ್ನು ಬಳಕೆ ಮಾಡುವುದು ಹೇಗೆ? ಅದು ಸುತ್ತು ತಡ್ಡಿ ಕಟ್ಟಬೇಕು ನಾವು, ಕಲ್ಲಿಂದ ಪಾಟಿಗಳಿಂದ ತಡ್ಡಿ ಕಟ್ಕೊಂತೀವಿ. ಅದಕ್ಕೆ ಮೆಸ್ ಹೊಡಿತೇವೆ. ಮೆಸ್ ಹೊಡೆದಾಗ ನಾವು ಸದಿ ಸೊಪ್ಪು ಮನಿಂದ ಇದ್ದಿದ್ದು ಏನು ದರ್ಕು ಎಲ್ಲ ಇದೆ ಅದನ್ನು ಹುಂಡಿ ಒಳಗೆ ಹಾಕ್ತೀವಿ. ಅದ್ರ ಮೇಲೆ ಸಗಣಿ ಹಾಕ್ತೀವಿ. ಅದರಲ್ಲಿ ಎರೆಹುಳದು ಹುಳ ಇರ್ತದೆ, ಅದು ಸಣ್ಣಗೆ ಪೌಡರ್ ಮಾಡಿ ಕೊಟ್ಟಾಗ ಜೀವಾಮೃತ ಬಗ್ಗೆ ಏನಾಗ್ತದೆ ಅಂದ್ರೆ ಸರ್, ನಾವೇ 10 ಲೀಟರ್ 200 ಲೀಟರ್ ನೀರು ತುಂಬಿಟ್ಕೊಂತೀವಿ. ಅದಕ್ಕೆ ಸಗಣಿ ಕಡ್ಕೊಂತೀವಿ, ಹುಳಿ ಬೆಲ್ಲ ಹಾಕ್ತೀವಿ. ಮತ್ತೊಂದು ಸಿಗುವಂತ ಗೊಬ್ಬರ ಬರ್ತದೆ, ಅದನ್ನ ನಾವು ಉಪಯೋಗಿಸೋದಿಲ್ಲ. ಯಾಕಂದ್ರೆ ನಮ್ಗೆ ಉಚ್ಚಿಗೋ ಅಂತ ಆಕಳದು ಎಮ್ಮಿದು ಸಿಗ್ತದಲ್ಲ, ಅದೇ ನಾವು ಪ್ಯೂರ್ ಆಗಿದೆ ಅದಷ್ಟೇ ಮಾಡ್ತೀವಿ. ನಾವು ಬಾಕಿದು ಉಳ್ಕಿದಾಗಿ ಯಾರೋ ಏನೋ ಹೇಳಿದ್ರು ಅಂತ ಹೇಳಿ ನಾವು ತಲೆ ಇದು ಮಾಡ್ಕೊಳೋದಿಲ್ಲ ಸರ್. ಪ್ರಮುಖವಾಗಿ ನೀವು ಕಬ್ಬನ್ನ ಬೆಳೀತಾ ಇದ್ರಿ, ಶುಂಠಿಯನ್ನ ಬೆಳೀತಾ ಇದ್ರಿ, ಜೊತೆಗೆ ಭತ್ತವನ್ನು ಕೃಷಿಯನ್ನು ಕೂಡ ನೀವು ಮಾಡ್ಕೊಂಡು ಬಂದಂತವ್ರು. ಸ್ವಲ್ಪ ಈಗ ಈ ಕಬ್ಬಿನ ಬಗ್ಗೆ ಹೇಳಿ. ಇದರ ಒಂದು ಕೃಷಿ ಅಂದ್ರೆ ಯಾವ ರೀತಿ ಮಾಡ್ತೀರಿ? ಒಂದು ಎಷ್ಟು ಪ್ರದೇಶದಲ್ಲಿ ಮಾಡ್ತಾ ಇದ್ರಿ ಸರ್? 1 ಎಕರೆ ಕಬ್ಬು ಹಾಕ್ತದೆ ನಾನು. ಕೋಣಕಟ್ಟಿ ಕಬ್ಬು ಅಂತಾರೆ ಅದಕ್ಕೆ. ಹೌದು, ಸೇವು ಕಬ್ಬು ಅಂದ್ರೆ ಬೆಲ್ಲದ ಅದು ಸಕ್ಕರೆಗೆ ಹೋಗ್ತದೆ, ಅದಲ್ಲ. ಕೋಣ ಕಬ್ಬು ಸಿಕ್ಕಾಪಟ್ಟಿ ಸ್ಮೂತ್ ಕಬ್ಬು ಸರ್ ಅದು. ಅದು ಕನಿಷ್ಠ ಅಂದ್ರೂ ನಮಗೆ ಒಂದು ಎಕರೆಗೆ ಅಲ್ಲ, ಕೆಂಪು ಕಬ್ಬು ಸರ್. ಹೌದು, 1 ಎಕರೆಗೆ 9,000 ಬೀಜ ಹಾಕ್ತಿವಿ ನಾವು ಕಟಿಂಗ್ ಮಾಡಿ. ಆ 9,000 ಬೀಜ ಹಾಕ್ಬೇಕಾದ್ರೆ ಬೀಜ ತಂದು ನೀರೊಳಗೆ 8 ದಿವಸ ನೆನ್ಸಿಟ್ಟು ಅದನ್ನ ಸುಲಿಸಿ ಅಷ್ಟರ ಮೇಲೆ ನೆಲ ಎಲ್ಲ ರೆಡಿ ಮಾಡಿ ಇಟ್ಕೊಂಡು 1 ಎಕರೆ ಅದಕ್ಕೆ ಗೆರಿಗೆ ಹೊಡೆದಿರ್ತೀವಿ, ಸಾಲ್ ಹಾಕ್ತೀವಿ. ಅದರಿಂದ ಅದೇ ಸಾಲಲ್ಲಿ ಎತ್ತು ಓಡಾಡ್ತದೆ. ಆ ಸಾಲಿನಲ್ಲೇ ಬೀಜ 1-2 ಬೀಜ ಹೊಂದ್ಸ್ಕೊಂತ ಹೋಗ್ತೀವಿ. ಒಂದೊಂದು ತುಂಡಿಗೆ 1,000 ಬೀಜ ಅಂತ ಕುಂದುತ್ತದೆ, 100 ಬೀಜ. ಅದೇ ಬೀಜದಿಂದ ನಾವು ಅದು ಕಬ್ಬು ಹುಟ್ಟಿದ ಮೇಲೆ ಅದಕ್ಕೆ ಸೈಡಿಗೆ ಮತ್ತೆ ಯಾವ ಔಷಧಿ ಹೊಡೋದಿಲ್ಲ, ಜೀವಾಮೃತ ಔಷಧಿ ಮಾಡಿರ್ತೇವಲ್ಲ ಉಚ್ಚಿಗೆ ವಾತದಿಂದ ಅದೇ ಸ್ಪ್ರೇ ಮಾಡ್ತೇವೆ. ಸಗಣಿ ಗೊಬ್ಬರ ಹಾಕಿಡ್ತೇವೆ. ಅದು ದವಡಿ ಎಲ್ಲ ಕೊಚ್ಚೋದು ಸರಿ ಮಾಡಿ ಕಬ್ಬು ನೀಟು ಬಂದ ತಕ್ಷಣ ಅದಕ್ಕೆ ಸುತ್ತಿಗೆ ಅಂತ ಬರ್ತದೆ. ಕಬ್ಬು ಸುತ್ತಬೇಕು, ಗಾಳಿಗೆ ಅದು ಬಿಡಬಾರ್ದು. ಕಬ್ಬು ಗಾಳಿಗೆ ಬಿಟ್ರೆ ಬಿರ್ಸಾಗ್ತದೆ ಕಬ್ಬು. ಸುತ್ತಿಗೆ ಮಾಡಿ ನಾವು 3 ಸಲ ಸುತ್ತಿ ಮಾಡಿದಾದರೆ ನಮ್ಗೆ ಒಳ್ಳೆ ಚೆನ್ನಾಗಿ ಬಂದಿರ್ತದೆ, ಸ್ಮೂತ್ ಇರ್ತದೆ. ಯಾರಾದ್ರೂ ಅದನ್ನು ಕಟ್ ಮಾಡಿ ತಿಂದ್ರು ಸಿಕ್ಕಾಪಟ್ಟಿ ಸ್ಮೂತ್ ಇರ್ತದೆ. ಗಾಳಿ ಯಾವಾಗ ಓಪನ್ ಆಗಿ ಹೊಡಿತು ಅದಕ್ಕೆ ಹಾರ್ಡ್ ಆಗಿಬಿಡ್ತದೆ ಕಬ್ಬು. ನಮ್ದೇ ಸಂತು ಕೋಣದ ಮಿಷನ್ ಇದೆ. ನಾವು ಮತ್ತೆ ಫ್ಯಾಕ್ಟರಿ ಎಲ್ಲ ಕೊಡೋದಿಲ್ಲ, ನಾವೇ ತಯಾರು ಮಾಡ್ತೇವೆ. ಬೆಲ್ಲ ನಮ್ದೇ ಮಿಷನ್ ಉಂಟು, ಕೊಬ್ಬರಿಗೆ ಉಂಟು. ಬೆಲ್ಲ ತಯಾರು ಮಾಡೋದಕ್ಕಿಂತ ಮೊದಲು ಕಬ್ಬಿನ ಕೃಷಿಯ ಬಗ್ಗೆ ಸ್ವಲ್ಪ ಮಾತನಾಡುವ. ನೀವು ಅದಕ್ಕೆ ಹಾಕುವಂತಹ ಒಂದು ಗೊಬ್ಬರ ಆಗ್ಬೋದು, ನೀರಾವರಿ ವ್ಯವಸ್ಥೆ ಆಗ್ಬೋದು, ಕಳೆ ತೆಗೆಯುವುದಾಗ್ಬೋದು, ಈ ಬಗ್ಗೆ ಹೇಳಿ ಸರ್. ಕಬ್ಬು ಹಾಕೋದು ಅಂದ್ರೆ ನಾವು ಬೀಜ ಹಾಕಿದ ತಕ್ಷಣ 25-30 ದಿವಸ ಹುಟ್ಟುತ್ತದೆ ಕಬ್ಬು. ಅದಕ್ಕೆ ಸೈಡಿಗೆ ದವಡಿ ಕೊಚ್ಚಬೇಕು. ಅದಕ್ಕೆ ಸರ್ಕಾರಿ ಗೊಬ್ಬರ ಉಪಯೋಗಿಸೋದಿಲ್ಲ ನಾವು, ಮತ್ತು ಸಗಣಿ ಗೊಬ್ಬರನೇ ಉಪಯೋಗಿಸಿ ನಾವು ಅದನ್ನ ದವಡಿ ಕೊಚ್ಚಿ ಆದ್ಮೇಲೆ ಸಗಣಿ ಗೊಬ್ಬರ ಹಾಕಿ ಮಣ್ಣು ಏರಿಸ್ಕೊಡ್ತೇವೆ. ಅದು ಮತ್ತೆ ನೀರಂತೂ ಪಂಪ್ ಇದೆ, ಮನೆಯಲ್ಲೇ ಬಾವಿ, ಕೃಷಿ ಬಾವಿ ಇದೆ. ಆ ಬಾವಿಯಿಂದಾನೇ ನಾವು ಜೆಟ್ ಹಾಕಿ ಅದ್ರ ನೀರು ಸ್ಪ್ರೇ ಮಾಡ್ತೇವೆ. ಎಷ್ಟು ದಿವಸಕ್ಕೊಂದ್ಸಲ ನೀರು ಕೊಡ್ಬೇಕು? ಅದು 8 ದಿವಸಕ್ಕೆ ಒಂದ್ಸಲ ಕೊಡ್ಬೇಕು ಸರ್. 8 ದಿವಸಕ್ಕೆ ಕೊಟ್ಟು ಕೂಡಲೇ ಮತ್ತೆ ನೆಲ ರಪ್ಪ ಆಗ್ತದೆ. ಅದನ್ನ ನಾವೇ ಒಂದು ಮನೆ ಮಕ್ಕಳು ನಾವೆಲ್ಲ ಸೇರ್ಕೊಂಡು ಅದನ್ನ ಕೊಚ್ತೇವೆ. ಕಬ್ಬು ಸೈಡ್ ಎಲ್ಲ ದವಡಿ ಕೊಚ್ತೇವೆ. ದವಡಿ ಕೊಚ್ಚಿ ಕಳೆ ಎಲ್ಲ ಕ್ಲೀನ್ ಆಗ್ತದೆ. ಮತ್ತೆ ಅವಾಗ ಬಂದಿದ್ದು ಹುಡಿ ಮಣ್ಣೆಲ್ಲ ಕಬ್ಬಿನ ಬುಡಕ್ಕೆಲ್ಲ ದೂಡ್ ಕೊಡ್ತೇವೆ ನಾವು ಕೈಯಿಂದ. ಅದಕ್ಕೆ ಆಮೇಲೆ ಸ್ವಲ್ಪ ಮೇಲೆ ಎತ್ತರ ಹೋದ್ಮೇಲೆ ಅದನ್ನ ಏನಾದ್ರು ಕಟ್ಟಬೇಕು ಸರ್. ಸುತ್ತಿಗೆ ಅಂತ ಹೇಳಿದ್ನಲ್ಲ ಸರ್ ಫಸ್ಟ್, ಅದೇ ನಮ್ಮಲ್ಲಿ ಕರ್ನಾಟಕದ ಈ ಸೈಡ್ ಅಂತಾರೆ ಗರಿ ಕಟ್ ಮಾಡುತ್ತೇವೆ ಅಂತಾರೆ, ಮಾಡೋದಿಲ್ಲ ನಾವು. ಅದನ್ನ ಸುತ್ತಿಗೆ ಮಾಡ್ತೇವೆ ನಾವು. ಕಬ್ಬು ಸುತ್ತಿದಾಗ ಕಬ್ಬು ಯಾವುದು ಹೊರಗೆ ಕಾಣೋದಿಲ್ಲ ಗಾಳಿಗೆ, ಅವಾಗೆ ಅದು ಕಬ್ಬು ಕೆಂಪು ಬಂದು ಸ್ಮೂತ್ ಬರೋದು. ಒಂದು ಬುಡದಲ್ಲಿ ಎಷ್ಟಿರ್ತದೆ? ಒಂದು ಬುಡದಲ್ಲಿ 9ರಿಂದ 11 ಕಬ್ಬು ಬರ್ತದೆ. ಕಟಾವಾಗಿ ಅದು ಸಿದ್ಧವಾಗಿದೆ ಅಂತ ಹೇಗೆ ಗೊತ್ತಾಗ್ತದೆ? ಅದು 11 ತಿಂಗಳು ಕಟಾವು. ಅದು ಮಾರ್ಚ್ ಏಪ್ರಿಲ್ ಅಲ್ಲಿ ಕಬ್ಬು ಹಾಕ್ತೇವೆ. ನೆಕ್ಸ್ಟ್ ಜನವರಿ ಫೆಬ್ರವರಿಗೆ ಅದು ಕಟಾವು ಬರ್ತದೆ. 11 ತಿಂಗಳ ಪೀಕ್ ಅದು ಸರ್. ಈಗ ಒಂದ್ಸಾರಿ ಕಟಾವಿಗೆ ಸಿದ್ಧವಾದ ಮೇಲೆ ನೀವು ಅದನ್ನ ಕೊಯ್ಲು ಮಾಡ್ತೀರಿ. ಇದರ ಒಂದು ತಯಾರಿ ಬಗ್ಗೆ ಹೇಳಿ. ಈಗ ಬೆಲ್ಲವನ್ನ ಹೇಗೆ ತಯಾರು ಮಾಡ್ತೀರಿ ನೀವು? ಸಾವಯವ ರೀತಿಯಲ್ಲಿ ಮಾಡಿದಂತ ಒಂದು ವಿಶೇಷತೆ ಏನು? ಸಾವಯವ ವಿಶೇಷ ಏನು ಅಂದ್ರೆ ಸರ್, ಅದನ್ನ 11 ತಿಂಗಳಿಗೆ ನಾವು ಕಬ್ಬು ಏನು ಕಟಾವು ಮಾಡ್ತೇವಲ್ಲ, ಅದು ಪೀಕ್ ಒಳ್ಳೆ ಸ್ಮೂತ್ ಬಂದು ಸಿಹಿ ಬಂದಿರ್ತದೆ. ಅದನ್ನ ಕಟಿಂಗ್ ಮಾಡಿ ಮಣ್ಣು ಗಿಣ್ಣು ಕೆರ್ಸಿ ಕ್ಲೀನ್ ಮಾಡಿ ಬೀಜ ಬಂದಿದ್ದು ಬೀಜ ತಕೊಂತೇವೆ. ಅದನ್ನ ಖಾಲಿ ನಾವು 2 ಹೆಸರು ಕಬ್ಬು ಮಾತ್ರ ಬೆಲ್ಲ ಮಾಡ್ತೇವೆ. 2 ಹೆಸರು ಅಂದ್ರೆ 30 ಹೊರಿ ಕಬ್ಬು ಕಟಿಂಗ್ ಮಾಡ್ತೇವೆ. ಫ್ರೆಶ್ ಮಾಡಿ ಹಾಲು ಮಾಡಿ ಅದನ್ನ ಹಾಲು ಮಾಡಿದ್ಮೇಲೆ ಕೊಬ್ಬರಿಗೆ ಕುದಿಸ್ತೇವೆ. ಅದು ಜೋನಿ ಬೆಲ್ಲ ಬರ್ತದೆ. ಅದನ್ನೇ ಫ್ರೆಶ್ ಅದೆಷ್ಟು 1-2 ಹೆಸರಿಂದ 5 ಡಬ್ಬಿ ಬೆಲ್ಲ ಬರ್ತದೆ. ಆ 5 ಡಬ್ಬಿ ಬೆಲ್ಲಕ್ಕೆ ಎಷ್ಟು ಬೇಕು? ಒಂದು ಡಬ್ಬಿ ಅಂದ್ರೆ ಎಷ್ಟು? 25 ಕಿಲೋ, 26 ಕೆಜಿ ಬರ್ತದೆ ಸರ್. ಅದ್ರ ಒಂದು ದಿವಸಕ್ಕೆ ನಾವು ಎಷ್ಟು ಬೇಕು? 10 ಹೆಸರು ಹೊಡೆಯಕ್ಕೆ ಆಗೋದಿಲ್ಲ. 2-4 ಹೆಸರು ಹೊಡಿತೇವೆ ಬೆಳಗ್ಗೆ ಸಾಯಂಕಾಲ.
ಬೆಳಗ್ಗೆ 4 ಗಂಟೆಗೆ ಎದ್ದು ಅಲೆಮನಿ ಚಾಲು ಮಾಡಿ ಹಾಲು ಕುದಿಸಿ ಬೆಲ್ಲ ಮಾಡ್ತೇವೆ. ಮತ್ತೆ ಕಬ್ಬು ನಮ್ಗೆ ಎಷ್ಟು ಬೇಕು ಸಾಯಂಕಾಲ ಕಟ್ ಮಾಡ್ಕೊಂತೇವೆ. ಅದನ್ನ ಸಾಯಂಕಾಲ 5:15 ಮತ್ತೆ ಅಲೆಮನಿ ಚಾಲು ಮಾಡ್ತೇವೆ. ನಮ್ಗೆಷ್ಟು 16-36 ಡಬ್ಬಿ ಹಾಲು ತಕ್ಷಣ ಬಂದ್ ಮಾಡ್ಕೊಂತೇವೆ. ಆ ಹಾಲು ಮತ್ತೆ ಬೆಲ್ಲ ಕುದಿಸ್ತೇವೆ. ಹಂಗಾಗಿ ಬೆಲ್ಲ ಫ್ರೆಶ್ ಆಗಿ ಬರ್ತದೆ. ಪೆಂಟಿ ಬೆಲ್ಲ ತಿಂಕ ಈ ಬೆಲ್ಲ ಏನಿದ್ರು ಬ್ರಾಹ್ಮಣರಿಗೆ ಬಹಳ ಶ್ರೇಷ್ಠ ಅದು ಬೆಲ್ಲ. ಆದ್ರೆ ನಾವೇನು ಅದು ಕೈ ಹಾಕಿರೋದಲ್ಲ, ದೇವರಿಗೂ ನೈವೇದ್ಯಕ್ಕೆಲ್ಲ ಚೆನ್ನಾಗಿರ್ತದೆ, ಜೇನುತುಪ್ಪ ಇದ್ದಂಗೆ ಇರ್ತದೆ ಸರ್. ಅಂದ್ರೆ ಈಗ ಅಚ್ಚು ಬೆಲ್ಲಕ್ಕೆ ಹೋಲಿಸಿ ನೋಡಿದ್ರೆ ಈ ಒಂದು ಜೋನಿ ಬೆಲ್ಲ ಏನು ವಿಶೇಷತೆ ಏನಿದ್ರದ್ದು? ಅದರಲ್ಲಿ ಜೋನಿ ಬೆಲ್ಲದಲ್ಲಿ ಏನಿದೆ ಅಂದ್ರೆ ಸರ್, ಕಬ್ಬಿಣ ಅಂಶ ಇರ್ತದೆ. ನಾವು ತಯಾರು ಮಾಡಿರ್ತೇವಲ್ಲ ನಮ್ಮ ಬೆಲ್ಲ ಸಾವಯವದಲ್ಲಿ ಮಾಡಿದ್ರೆ ಕಬ್ಬಿಣ ಅಂಶ ಜಾಸ್ತಿ ಇರ್ತದೆ, ಕ್ವಾಲಿಟೇಷನ್ ಜಾಸ್ತಿ ಇರ್ತದೆ. ಹಂಗಾಗಿ ಎಲ್ಲ ಬ್ರಾಹ್ಮಣರು ಅಥವಾ ನಮ್ಮ ಇತರೆ ಜಾತಿಯರಾದ್ರೂ ಆ ಬೆಲ್ಲಕ್ಕೆ ಬಹಳ ಡಿಮ್ಯಾಂಡ್ ಇದೆ, ಬಹಳ ಉಪಯೋಗಿಸ್ತಾರೆ. ಅದು ಇಟ್ಟರು 1 ವರ್ಷ ಇಟ್ಟರು ಹಾಳಾಗೋದಿಲ್ಲ. ಕೇಳಿದ್ರಿಗೆ ಸರ್ಕಾರಿ ಗೊಬ್ಬರ ಹಾಕಿದ್ರೆ ಕಂಬ ಚೆನ್ನಾಗಿ ಬರ್ತದೆ ಕೇಳ್ಬೋದು, ಆದರೆ ಆ ಬೆಲ್ಲ ಹುಳಿ ಬಂದು ಹಾಳಾಗ್ಬಿಡ್ತದೆ. 6 ತಿಂಗಳಿಗೆ ಬೆಲ್ಲ ಹಾಳಾಗ್ತದೆ. ಹಂಗಾಗಬಾರ್ದು ಅನ್ನೋಸ್ಕರ ನಾವು ಸಗಣಿ ಗೊಬ್ಬರ ಹಾಕಿ ನಮ್ಗೆ ಎಷ್ಟು ಮಿನಿಟ್ ಇದೆ ಅಷ್ಟೇ ಮಾಡ್ಕೊಂತೀವಿ ನಾವು. ಅಷ್ಟೇ ನಮ್ಮ ಸ್ಟ್ಯಾಂಡರ್ಡ್ ಯಾವ ಜನ ಇದಾರೆ ಒಳ್ಳೆ ಜನರಿಗೆ ಅವ್ರಿಗೆ ಅಷ್ಟೇ ಕೊಡ್ತಿದ್ದೇವೆ ನಾವು. ಈಗ ಸುಮಾರು 9,000 ಗಿಡಗಳನ್ನ ನೀವು ನಾಟಿ ಮಾಡಿದ್ರಿ ಅಂತ ಹೇಳಿದ್ರಿ. ಇದರಲ್ಲಿ ನಿಮ್ಗೆ ವಾರ್ಷಿಕವಾಗಿ ಎಷ್ಟು ಉತ್ಪಾದನೆ ಆಗ್ತದೆ? ಅಂದ್ರೆ ಈಗ ಕಬ್ಬಿನ ನೀವು ಬೆಲ್ಲ ಮಾಡೋದಿದ್ರೆ? ನಾವು ಬೆಲ್ಲ ಮಾಡೋದಿದೆ ಸರ್, ನಮ್ಗೆ ಕೃಷಿ ಒಳಗೆ ಹೇಳ್ಬೇಕು ಅನ್ನಂಗಿದ್ರೆ 9,000 ಬೀಜದಿಂದ ಕನಿಷ್ಠ ಅಂದ್ರೆ ನಮ್ಗೆ 3.5-4 ಲಕ್ಷ ರೂಪಾಯಿ ಬರ್ತದೆ. ಆದರೆ ನಮ್ಮ ಮನೆಯವರೇ ನಮ್ಮ ತಂದೆ ತಾಯಿ ಮಾಡಿದ್ದು ಕೃಷಿ ಹಾಳ ಮಾಡಬಾರ್ದು. ಈಗಿನ ಪೀಳಿಗೆಗಳೆಲ್ಲ ಕೃಷಿ ಮಾಡೋದಿಲ್ಲ. ಬೆಂಗಳೂರು, ಬಾಂಬೆನೋ, ಕಲ್ಕತ್ತಾನೋ, ಮಡ್ರಾಸೋ ಚೆನ್ನೈ ಹೋಗ್ಬಿಡ್ತಾರೆ. ನಮ್ಗೇನಾಗ್ಬಿಟ್ಟಿದೆ, ಅಪ್ಪನ ಹಿಂಬಾಲ ಇದ್ಕೊಂಡು ನಾವು ಕೃಷಿ ಮಾಡಿ, ಕೃಷಿ ಅಂದ್ರೆ ಬಹಳ ನನಗೆ ಉತ್ತಮ. ನನ್ನ ಮನಸ್ಸಿಗೆ ನಾನು ಬಹಳ ಆಸೆ ಪಡ್ತೇನೆ. ಯಾಕಂದ್ರೆ ನಾನು ಓದ್ಲಿಲ್ಲ, ಕಮ್ಮಿ ಓದಿದ್ರು ಯಾರದೇ ಜಮೀನಿಗೆ ಹೋದ್ರು ನಂಗೆ ಖುಷಿ ಆಗ್ತದೆ. ಎಲ್ಲರೂ ಕೃಷಿ ಮಾಡ್ಲಿಕ್ಕೆ ಆಗುದಿಲ್ಲ, ನಿಮ್ಮಂತವರೇ ಕೃಷಿ ಮಾಡ್ಬೇಕಲ್ವಾ? ಹಾಗಾಗಿ ನಾನು ಕೃಷಿ ಮಾಡ್ತಾ ಇದ್ದೀನಿ. ಆ ಕಬ್ಬಲ್ಲಿ 9,000 ಬೀಜ ಹಾಕಿದ್ರೆ ಒಂದರಲ್ಲಿ ಎಷ್ಟು ಬೀಜ 10-11 ಬೀಜ ಬರ್ತದೆ. ಕಬ್ಬು ಹುಟ್ಟಿರ್ತದೆ. ಅದರಲ್ಲಿ ಒಂದು ಸಣ್ಣ ದೊಡ್ಡ ಇರ್ತದೆ. ಅದಕ್ಕೆ ಏನಾದ್ರು ಒಂದು ಕೀಟನಾಶಕ ಹುಳ ಹೊಡೆದಿರ್ತದೆ, ಅದನ್ನ ನಾವು ಕಟ್ ಮಾಡಿ ತೆಗಿತೇವೆ. ಅದನ್ನ ತೆಗೆದು ಕೂಡಲೇ ನಮ್ಗೆ ಅದು ಏನು ಎಷ್ಟು ಸೆಲೆಕ್ಟೆಡ್ ಉಳಿತದೆ ಅಲ್ಲಿ ನಮ್ಗೆ ಎಷ್ಟು ಲಾಭ ಬರ್ತದೆ. ಅಂದ್ರೆ ನಾವು ಕೃಷಿ ಜನ ಹೊರಗೆ ಹಚ್ಚಿದ್ರೆ ನಮ್ಗೇನು ಲಾಭ ಇಲ್ಲ. ಆದ್ರೆ ನಾವು ಮನೆಯವರೇ ಸ್ವಂತವಾಗಿ ದುಡಿತೇವಲ್ಲ, ಆ ಭತ್ತದಲ್ಲಿ, ಆ ಕಬ್ಬಿನಲ್ಲಿ, ಆ ಶುಂಠಿಯಲ್ಲಿ, ಆ ದೇವರು ಪರಮಾತ್ಮ ಚೆನ್ನಾಗಿ ಕೊಡ್ತಾನೆ ನಮ್ಗೆ. ಸರಿ, ಈಗ ಎಷ್ಟು ಡಬ್ಬಿ ಬೆಲ್ಲ ಉತ್ಪಾದನೆ ಆಗ್ತದೆ? 9,000 ಬೀಜಕ್ಕೆ ಒಂದು 180-200 ಡಬ್ಬಿ ಬೆಲ್ಲ ಆಗ್ತದೆ. ಒಂದು ಬೆಲ್ಲ ಡಬ್ಬಿ ರೇಟು ಈ ಮಾರ್ಕೆಟ್ ಇದ್ದಂಗೆ ಯಾವುದೇ ಮಾರ್ಕೆಟ್ ಅಲ್ಲಿ ಇದ್ರು 2,500 2,700 2,100 ಹಿಂಗೆಲ್ಲ ಇರ್ತೈತೆ ಒಂದ್ ಡಬ್ಬಿ. ಈಗ ನೀವು ಬೆಳೆದಿರುವಂತಹ ಈ ಬೆಲ್ಲದ ಬೇಕು ಅಂತ ಹೇಳಿ ಮೊದಲೇ ಆರ್ಡರ್ ಕೊಡ್ತಾರ ಹೇಗೆ? ಹೌದು ಸರ್, ಮೊದ್ಲೇ ಆರ್ಡರ್ ಕೊಟ್ಟಿರ್ತಾರೆ. ಯಾಕಂದ್ರೆ ಅವರು 1 ವರ್ಷ ಒಯ್ದವರು ನೋಡಿರ್ತಾರೆ. ಹೌದು, ಅವ್ರಿಗೆ ನಾವು ಕೊಟ್ಟಿರ್ತಾವಲ್ಲ, ಅವ್ರು ಏನ್ ಮಾಡ್ತಾರೆ, ಬ್ರಾಹ್ಮಣರು ಅಥವಾ ಮತ್ತೊಬ್ರು, ನನ್ನ ತಂಗಿ ಮನೆಗೂ 2 ಡಬ್ಬಿ 5 ಡಬ್ಬಿ ಬೇಕಪ್ಪ, ನನ್ನ ಅಕ್ಕನ ಮನೆಗೂ 2 ಡಬ್ಬ 3 ಡಬ್ಬ ಬೇಕು, ನಮ್ಮ ಬಾವರು ಹೇಳಿದ್ದಾರೆ ಇದೇ ರಾಜು ಅವರೇ ನೀವೇ ಬೆಲ್ಲ ಕೊಡಬೇಕು ಅಂತೇಳಿ ಆ ಡಿಮ್ಯಾಂಡ್ ತಗೊಂತಾರೆ. ಅವ್ರಿಗೆ ಮನೆಗೆ ನಮ್ಗೆ ಕೊಟ್ಟು ಪೂರೈಸಕ್ಕೆ ಆಗುದಿಲ್ಲ, ಅಷ್ಟು ಆಗಿರ್ತದೆ. ನಾನು ಇಲ್ಲೇ ಲೋಕಲ್ಲೇ ಮತ್ತೆ ಎಲ್ಲ ಹೊರಗೆ ಕಳಿಸೋದಿಲ್ಲ, ಎಲ್ಲ ಬ್ರಾಹ್ಮಣರಿಗೆ ಕೊಡ್ತೇವೆ. ಈಗ ಒಂದ್ಸರಿ ಡಬ್ಬಿ ಬೆಲ್ಲ ತಯಾರ ಆದ ನಂತರ ಅದನ್ನ ಎಷ್ಟು ಸಮಯದವರೆಗೆ ನೀವು ಬಳಕೆ ಮಾಡಬಹುದು ಮತ್ತು ಬಳಕೆ ಮಾಡುವಾಗ ಏನು ಜಾಗ್ರತೆ ವಹಿಸಬೇಕು, ಅದು ಹೆಚ್ಚು ಹಾಳಾಗದಾಗಿ? ಬೆಲ್ಲದ ಡಬ್ಬಿ ನಾವು ತುಂಬಿ ಕೊಟ್ಟಾಗ ನಮ್ಗೆ ಅದು ಚಾಟಿ ಮರ್ಗದಲ್ಲಿ ಬೆಲ್ಲ ರೆಡಿ ಮಾಡಿ ಇಟ್ಟಿರ್ತೇವೆ. ಅದು 24 ಗಂಟೆ ಒಳಗೆ ತುಂಬ್ತೇವೆ, ಕ್ಲೋಡ್ ಆಗ್ತದೆ. ತಂಡ ಆದ ತಕ್ಷಣ ಅವ್ರಿಗೆ ಬೆಲ್ಲ ಸೀಲ್ ಮಾಡ್ತೀವಿ. ಬೆಲ್ಲದ ಕ್ಯಾನ್ ಕೊಡ್ತಾರೆ, ಅದು ಮುತ್ಲ ಹಾಕಿ ಸೀಲ್ ಹೊಡೆದಿರ್ತೇವೆ. ಅದನ್ನ ಯಾರು ಬೆಲ್ಲ ಉಪಯೋಗಿಸ್ತಾರಲ್ಲ ಅವ್ರಿಗೆ ಕೊಟ್ಟಿರ್ತೇವೆ. ಅವರು ಉಪಯೋಗಿಸಬೇಕಾದ್ರೆ ಚಮಚನವನ್ನು ಒಣಗಿದ್ದ ಚಮಚದಲ್ಲಿ ಬಟ್ಟೆಯಲ್ಲಿ ಉದ್ದಿ ಆ ಬೆಲ್ಲನ ತಕೋಬೇಕು. ಅವರು ನೀರು ಅಂಶ ಮಾತ್ರ ತಗಬಾರ್ದು ಬೆಲ್ಲಕ್ಕೆ. ಆದರೆ ನೀವು ಒಂದು 2 ವರ್ಷದಿಂದ ಹಿಡಿದು ಈ 12 ತಿಂಗಳಲ್ಲ 24 ತಿಂಗಳಾದ್ರೂ ಇಟ್ಕೋಬಹುದು ಆ ಬೆಲ್ಲನ ಚೆನ್ನಾಗಿ. ಅದೇ ಡಬ್ಬಿಯಲ್ಲಿ ಇಟ್ಕೋಬೇಕು ಅಥವಾ ಸಣ್ಣ ಪಾತ್ರೆಗಳಿಗೆ ಹಾಕೋಬಹುದು? ನಿಮ್ ತಿನ್ಲಿಕ್ಕಾದ್ರೆ ಸಣ್ಣ ಡಬ್ಬಿಯಲ್ಲಿ ತೆಗೆದು ಇಟ್ಕೊಂಡು ನೀವು ತಿನ್ಬಹುದು. ಇಲ್ಲ ಅದೇ ಡಬ್ಬಿಯಲ್ಲೇ ನಾವು ಬಳಸ್ತೇವೆ ಅಂದ್ರೆ ಅದಕ್ಕೆ ನೀರು ತಾಗದಂಗೆ ಇಟ್ಕೊಬಿಟ್ರೆ ಚೆನ್ನಾಗಿ ಬರ್ತದೆ. ಸಾಧ್ಯದಷ್ಟು ಗಾಳಿ ಹೋಗದಂಗೆ ಇಟ್ಕೋಬೇಕು, ಚೆನ್ನಾಗಿ ಬರ್ತದೆ ಸರ್. ಸರಿ, ಈಗ ಕಬ್ಬಲ್ದೆ ನೀವು ಶುಂಠಿ ಬೇಸಾಯವನ್ನು ಕೂಡ ಮಾಡ್ತಾ ಇದ್ರಿ, ಇದ್ರ ಬಗ್ಗೆ ಹೇಳಿ. ಶುಂಠಿ ಬೇಸಾಯ ಅಂದ್ರೆ ಸರ್, ಈಗ ಶುಂಠಿ ಏನಾಗ್ಬಿಟ್ಟಿದೆ, ರೋಗ ರುಚಿನಿ ಜಾಸ್ತಿ ಆಗ್ಬಿಟ್ಟಿದೆ. ಶುಂಠಿಗೆ ಮಳೆ ಆಗಿದೆ ಈ ಸಲ. ನಮ್ಮ ಉತ್ತರ ಕನ್ನಡ ಮಳೆ ಬಾಳ ಇದೆ. ಚೆನ್ನಾಗಿ ಮಳೆ ಬಂದ ಕೂಡಲೇ ಕೊಳಿ ಬರ್ತದೆ. ಕೊಳಿ ಬಂದಾಗ ಏನಂತಾರೆ, ನಾವು ಅದಕ್ಕೆ ಔಷಧಿ ಅದು ಇದು ಹೊಡಿರಿ ಅಂತಾರೆ. ನಾವು ಅದನ್ನ ಹೊಡಿದಾಗೆ ಸುಣ್ಣನೇ ಉಪಯೋಗಿಸ್ಬೇಕು ಅದಕ್ಕೆ. ಆ ಸುಣ್ಣ ಏನು ಕೊಳಿ ಬಂದಲ್ಲಿ ಸುತ್ತು ಹಾಕ್ಬಿಟ್ಟಿವಿ ಅಂದ್ರೆ ನೆಕ್ಸ್ಟ್ ಅಲ್ಲಿ ಮುಂದೆ ಆಟೋದಿಲ್ಲ, ಕೀಟಾಣಿಕ ಆ ರೋಗ ಮುಂದೆ ಆಟೋದಿಲ್ಲ. ಅದ್ರ ಸಲುವಾಗಿ ನಾವು ಅದೇನ್ ಮಾಡ್ತೀವಿ, ಅಡ್ಡ ಗರಿ ಕೊಯ್ತೇವೆ. ಅದು 1 ಕ್ವಿಂಟಲ್ಗೆ ಶುಂಠಿಗೆ 3,500-4,000 ರೂಪಾಯಿ ಇರ್ತದೆ. ಚೆನ್ನಾಗಿ ಬಂದ್ಬಿಡ್ತು ಅಂದ್ರೆ ಶುಂಠಿ ಬಂಪರ್ ಬೆಳೆನೆ. ಮಳಿ ಬಾಳ ಕೊಳಿ ಬಂದ್ಬಿಡ್ತು ಅಂದ್ರೆ ಏನು ಇಲ್ಲ, ನಾವು ರೈತರು ಬರ್ಬಾದಾಗ್ಬಿಡ್ತೇವ್ರಿ. ಅದು ಶುಂಠಿ ಬಗ್ಗೆ ಬಹಳ. ಕೊಳೆ ರೋಗ ಬಾರದ ಹಾಗೆ ಏನ್ ಮಾಡ್ತೀರಿ? ಕೊಳೆ ರೋಗ ಬಾರಬಾರ್ದು ಅನ್ನೋದು ಸರ್, ಆದ್ರೂ ಕಾಲ್ಗೆ ಹೊಡೆದು ನಾವು ರೆಡಿ ಮಾಡಿ ಇಡ್ತೇವೆ. ಆದ್ರೂ ಸರ್ ಮಳೆ ನಮ್ದಲ್ಲ, ಹೇದು ಬಂದ್ಬಿಡ್ತದೆ. ಬಂದಾಗ ಆ ಸುಳಿ ಒಳಗೆ ನೀರು ಸಿಕ್ಕು ಕೊಳಿ ಬಂದ್ಬಿಡ್ತದೆ ಸರ್. ಅದಕ್ಕೆ ಏನೇ ಕಂಟ್ರೋಲ್ ಮಾಡೋದಿದ್ರು ಸುಣ್ಣನೇ, ಅದಕ್ಕೆ ಬ್ಲೀಚಿಂಗ್ ಪೌಡ್ರು
ಅದಲ್ಲದೆ ಈಗ ಈ ಕೊಳೆ ರೋಗ ಅಲ್ಲದೆ ಬೇರೆ ಮೀಲಿ ಬಗ್ಸ್ ಅಂತ ಬೇರೆ ಬೇರೆ ಕೀಟಗಳೆಲ್ಲ ಬರ್ತಾವಲ್ಲ, ಅದಕ್ಕೆ ಬರ್ತದೆ ಸರ್. ಅದಕ್ಕೆ ನಾವು ಔಷಧಿ ಹೊಡಿಬೇಕಾಗ್ತದೆ. ಶುಂಠಿ ಮಾತ್ರ ಸಾವಯವ ಮಾಡ್ಲಿಕ್ಕೆ ಆಗುದಿಲ್ಲ. ಬುಡಕ್ ಮಾತ್ರ ಅದಕ್ಕೆ ಸಾವಯವ ಗೊಬ್ಬರ ಹಾಕ್ಬೋದು, ಶುಂಠಿಗೆ ಮಾತ್ರ ಮಾಡ್ಲಿಕ್ಕೆ ಆಗುದಿಲ್ಲ. ಹೀಗೆ ಔಷಧಿ ಹೊಡಿಲೇಬೇಕಾಗ್ತದೆ ಸರ್. ಅದಕ್ಕೆ ಬೇವಿನ ಹಿಂಡಿ ಅಂತ ಬರ್ತದೆ. ಶುಂಠಿಯನ್ನು ಕೂಡ ನೀವು ಸಾವಯವ ರೀತಿಯಲ್ಲೇ ಬೆಳಿತಾ ಇದ್ರ? ಹೌದು ಸರ್, ಸಾವಯವ ಬರೀ ರೀತಿ ಹಟ್ಟಿ ಗೊಬ್ಬರ? ಹಟ್ಟಿ ಗೊಬ್ಬರನೇ ಸರ್. ಅದು ನಮಗೆ ಬಹಳ ನಾವು ಮಾರ್ಕೆಟಿಗೆ ಹೋಗೋಷ್ಟೆಲ್ಲ ಕೊಡೋದಿಲ್ಲ. ನಮ್ಗೆ ಎಷ್ಟು ಬೇಕು ಅಷ್ಟೇ ಮೇಂಟೈನ್ ಮಾಡ್ತೇವೆ. ಈ ಮಾರ್ಕೆಟ್ ಯಾಕವ್ರು ಎಲ್ಲ ಮಾಡ್ತಾರೆ, ಜಾಸ್ತಿ ಗೊಬ್ಬರ ಎಲ್ಲ ಹಾಕಿ ಮಾಡ್ತಾರೆ. ಅದು ನಮ್ಗೆ ಅದು ಪೂರೈಸುವುದಿಲ್ಲ. ಭತ್ತದ ಕೃಷಿಯ ಬಗ್ಗೆ ಹೇಳಿಗ ನೀವು ಸ್ಥಳೀಯವಾಗಿರುವಂತಹ ಭತ್ತ ತಳಿಯನ್ನೇ ಆಯ್ಕೆ ಮಾಡ್ಕೊಂಡಿದ್ದೀರಾ? ಹೌದು, ಒಂದು ಇಂಟನು, ಒಂದು ಮದರಸಣ್ಣ, ಎರಡನೇದು ಇದು ಟಿವನ್ ಪಾಟಿ, 3 ಜಾತಿ ಭತ್ತ. ಅದನ್ನ ನಾವು ಏನದ್ರ ವಿಶೇಷತೆ? ಇಂಟನ್ ಏನು ವಿಶೇಷತೆ? ಅದು ನಮಗೆ ಹಸು ಇದ್ದ ಸಲುವಾಗಿ ಹುಲ್ಲು ಜಾಸ್ತಿ ಬರ್ತದೆ, ಮೇವು ಜಾಸ್ತಿ ಬರ್ತದೆ. ಹಾಗಾಗಿ ನಾವು ಅದಕ್ಕೆ ಸ್ವಲ್ಪ ಆಸೆ ಮಾಡ್ತೇವೆ. ಟಿವನ್ ಪಾಟಿ ಆದ್ರೂ ಮತ್ತು ಚಲೋ. ಅದು ಮೊದಲೇ ತಂದೆಯವರು ಒಂದು 20-30 ವರ್ಷದ ಹಿಂದೆ, ಈಗೆಲ್ಲ ಹೊಸ ತಳಿ ಬಂದಿದೆ, ಅದೆಲ್ಲ ಹುಲ್ಲು ಬರೋದಿಲ್ಲ, ಮೇವು ಬರೋದಿಲ್ಲ. ನಮ್ಗೆ ಹಸು ಮನೆ ಬಾಳ ಇದ್ದಕ್ಕೆ ಈ ನಾವ್ ಹೆಂಗೆ ಊಟ ಮಾಡ್ತೀವಿ, ನಮ್ಮ ಊಟಕ್ಕೆ ಭತ್ತ ತಗೊಂತೀವಿ, ಹಸುವಿಗೂ ಬೇಕಲ್ರಿ. ಹಾಗಾಗಿ ನಾನು ಹುಲ್ಲನ್ನು ಹಸುವಿಗೆ ಆಗ್ತದೆ ಅಂತೇಳಿ ಚೆನ್ನಾಗಿ ನಾವು ಅದೇ ಭತ್ತನೇ ಉಪಯೋಗಿಸ್ತೀವಿ ಸರ್. ನಾಟಿ ಮಾಡ್ತೇವೆ. ನಾಟಿ ಮಾಡಿ 20-25 ದಿವಸ ಅಗಿ ಹಾಕಿದಾಗ ನಾಟಿ ಮಾಡಿ ಒಂದು 10 ಸ್ವಲ್ಪ ದಿವಸಕ್ಕೆ ಮಾತ್ರ ಮತ್ತೆ ಒಂದ್ಸಲ ಸ್ಪ್ರೇ ಮಾಡ್ತೇವೆ. ಬೇವಿನ ಹಿಂಡಿ ಸ್ಪ್ರೇ ಮಾಡ್ತೀವಿ, ಅದು ಹುಳ ಗಿಳ ತಾಗಬಾರ್ದು ಅಂತೇಳಿ. ಬೇವಿನ ಎಣ್ಣೆ ಅಂತೂ ಬೇಕೇ ಬೇಕಾಗ್ತದೆ, ತಗೊಂತೇವೆ ನಾವು. ಅದನ್ನ ಔಷಧಿ ತಗೊಂಡು ಅದೇ ಮತ್ತೆ ಬಾಕಿ ಕೀಟನಾಶಕ ಔಷಧಿ ಹೊಡೆಯೋದಿಲ್ಲ. ಈಗ ಬೇವಿನ ಎಣ್ಣೆ ಎಲ್ಲ ನೀರಿನ ಜೊತೆಗೆ ಮಿಕ್ಸ್ ಆಗ್ತದೋ ಅಥವಾ ಅದಕ್ಕೇನಾದ್ರು ನೀರ್ ಜೊತೆ ಮಿಕ್ಸ್ ಆಗ್ತದೆ. ಅದಕ್ಕೆ ನೀರ್ ಜೊತೆ ಮಿಕ್ಸ್ ಮಾಡಿ ಹಾಕಿದಾಗ ಚೆನ್ನಾಗಿ ಬರೋದು. ಬೆಂಕಿ ರೋಗ ಅಥವಾ ಬೇರೆ ಏನಾದ್ರು ಸಮಸ್ಯೆಗಳು ಬರ್ತಾವ? ಈ ಬೇವಿನ ಹುಂಡಿ ಎಲ್ಲ ಹಾಕಿ ನಾವು ಸಗಣಿ ಗೊಬ್ಬರ ಹಾಕಿದಾಗ ಬೆಂಕಿ ರೋಗ ನಮ್ಮಲ್ಲಿ ಬಹಳ ಕಮ್ಮಿ ಬರೋದಿಲ್ಲ. ಈ ಮಲೆನಾಡು ಈ ಸೈಡಿಗೆ ಬೆಂಕಿ ರೋಗ ನಾನು ನೋಡ್ಲಿಲ್ಲ. ನೀನು ಆದ್ರೆ ಹೇಳ್ತಾರೆ ಅಲ್ಲಿ ಇಲ್ಲಿ ಬಂದಿದ್ದು ಅಂತ. ನಾವೇನು ಇವತ್ತಿಗೂ ಔಷಧಿ ಹೊಡೆಯೋದಿಲ್ಲ. ಯಾಕೆ ಹೊಡೆಯೋದಿಲ್ಲ ಅಂದ್ರೆ ಆ ತೆನಿ ಬರೋ ಟೈಮಿಗೆ ಬೆಂಕಿ ರೋಗ ಸ್ಟಾರ್ಟ್ ಆಗ್ತದೆ ಭತ್ತ ಗಬ್ಬಿದಾಗ. ಅದು ಹೊಡೆದಾಗ ನಾವೇ ಅದು ಊಟ ಮಾಡ್ತೇವಲ್ಲ, ಅದು ಇಶಾನೇ ಅದು ಎಷ್ಟೊಂದ್ರು. ಹಾಗಾಗಿ ನಾವು ಹೊಡೆಯೋದಿಲ್ಲ. ಈ ಬೆಂಕಿ ರೋಗ ಅಲ್ಲದೆ ಬೇರೆ ಏನು ಸಮಸ್ಯೆ ಬರ್ತದೆ? ಅದಕ್ಕೆ ಬಿಳೆ ಕೋಳಿ ಅಂತ ಬರ್ತದೆ. ಬಿಳೆ ಕೋಳಿ ಬಂದಾಗ ಎಲ್ಲರೂ ಸ್ಪ್ರೇ ಮಾಡ್ತಾರೆ ಔಷಧಿ, ನಾವು ಸ್ಪ್ರೇ ಮಾಡೋದಿಲ್ಲ. ನಮ್ದು ನಲ್ಲಿ ಗಿಡ ಅಂತ ಇದೆ, ನಲ್ಲಿ ಕೊನೆ ಸಿಗಿಸ್ತೇವೆ, ಅದು ಹೋಗ್ತದೆ. ಅದು ಚಗುರು ಬಿಡ್ತದೆ ನಲ್ಲಿ ಸೊಪ್ಪಿಂದು. ಆ ಚಗುರು ಬಿಟ್ಟಾಗ ನಾವು ಒಳ್ಳೆ ಚೆನ್ನಾಗಿ ನಮಗೆ ಅದು ಚೆನ್ನಾಗಿ ಬರ್ತದೆ. ಆಮೇಲೆ ಈಗ ಭತ್ತದ ಬೆಳೆಯಲ್ಲಿ ಈಗ ನೀರಿನ ನಿರ್ವಹಣೆ ಆಗ್ಬೋದು ಅಥವಾ ಕಳೆಗಳ ಒಂದು ನಿಯಂತ್ರಣ ಆಗ್ಬೋದು, ಹೇಗೆ ಮಾಡ್ತೀರಿ? ಅದನ್ನು ಕಳೆ ನೆಟಿ ಮಾಡಿ 20-22 ದಿವಸಕ್ಕೆ ನಾವು ಲೇಬರ್ ಕೈಯಿಂದನೇ ತೆಗಿತೀವಿ. ಮತ್ತೆ ಬೇರೆ ಮಿಷನ್ ಗಿಷನ್ ಎಲ್ಲ ಹೊಡಿಲಿಕ್ಕೆ ಬರೋದಿಲ್ಲ. ಸಾಲು ನಾಟಿ ಮಾಡಿದ್ರೆ ಮಿಷನ್ ಹೊಡಿಬಹುದು, ಸಾಲ್ ನಾಟಿ ಮಾಡೋದಿಲ್ಲ. ಹೌದು, ನೇರವಾಗಿ ನಾವು ನಾಟಿನೇ ಮಾಡ್ತೀವಿ. ನಾವು ನಾಟಿ ನೇರವಾಗಿ ಬಿತ್ತಿಗೆ ಮಾಡಿಬಿಟ್ರೆ ಅದು ಹುಲ್ಲು ಗಿಲ್ಲು ಬಾಳ ಆಗ್ತದೆ. ನಾವು ಏನಿದ್ರು ನಾಟಿ ಮಾಡಿದ್ರೆ ನಮ್ಗೆ ಬಹಳ ಇಷ್ಟ ಮಳೆಗಾಲದಲ್ಲಿ. ಈಗ ಇಂಟನ್ ಆಗ್ಬೋದು ಅಥವಾ ಬೇರೆ ತಳಿಗಳಾಗ್ಬೋದು, ಒಂದು ಎಕರೆಗೆ ಎಷ್ಟು ಬೇಕಾಗ್ತದೆ ಬಿತ್ತನೆ ಬೀಜ? ಒಂದು ಎಕರೆಗೆ ಅದು ಇಂಟನ್ ಆದ್ರೆ ನಮ್ಮಲ್ಲಿ ಕೆಜಿ ಲೆಕ್ಕ ಆದ್ರೆ 35 ಕೆಜಿ ಬೇಕಾಗ್ತದೆ. ಹೌದು, ಒಂದು 30 ಕೆಜಿ ಭತ್ತ 1 ಎಕರೆ ನಾಟಿ ಮಾಡಿದ್ರೆ ಭತ್ತ ಹೆಚ್ಚಾಗ್ತದೆ ಆಗಿ. ಯಾಕಂದ್ರೆ ತೆಳ್ಳಗೆ ಒಂದು ಪೂಟಿಗೆ ಒಂದು ಭತ್ತದ ಬುಡ ನೆಡ್ತೇವೆ, ಚೆನ್ನಾಗಿ ಗೆಡ್ಡಿ ಹೊಡೆದು ಬರ್ತದೆ. ಯಾಕೆ ಸಗಣಿ ಗೊಬ್ಬರ ಹಾಕಿರ್ತಾವಲ್ಲ, ಮಣ್ಣು ಕಸು ಇರ್ತದೆ. ಎಷ್ಟು ಇರ್ತದೆ ಪಿಳ್ಳೆಗಳು? ಒಂದರಲ್ಲಿ 12ರಿಂದ 15-20ವರೆಗೂ ಪಿಳ್ಳು ಬರ್ತದೆ. ಒಂದು ಬುಡ ಒಂದು ಮುಷ್ಟಿಗೆ ಆಗ್ತದೆ ಕೈ ಕೊಯ್ಲಿಕ್ಕೆ. ಹೀಗೆ ಬಂದ್ರೆ ಚೆನ್ನಾಗಿದೆ ಭತ್ತ ಈಗ ಬಂದಿದ್ದು ಈ ಸಲ ನಮ್ದು. ಆಮೇಲೆ ಈಗ ಮಣ್ಣಿನ ನಿರ್ವಹಣೆಯ ಬಗ್ಗೆ ಹೇಳಿ. ನೀವೀಗ ಹಟ್ಟಿ ಗೊಬ್ಬರ ಹಾಕ್ತೀರಿ ಅಥವಾ ಸಾವಯವ ಗೊಬ್ಬರ ಹಾಕ್ತೀರಿ, ಬೇಸಿಗೆಯಲ್ಲಿ ಆ ಜಮೀನಲ್ಲಿ ಬೇರೆ ಏನಾದ್ರು ಕೃಷಿ ಮಾಡ್ತೀರಾ ಅಥವಾ ಶುಂಠಿ ಬೆಳಿತೀರಾ? ಹೇಗಿದೆ? ಇಲ್ಲ, ಬೇಸಿಗೆಯಲ್ಲಿ ಶುಂಠಿ ಮಾಡೋದಿಲ್ಲ ನಾವು. ಅದ ಭತ್ತ ಕೊಯ್ದಿದ್ದ ಜಾಗ ಏನಿದೆಯಲ್ಲ ಅದನ್ನ ನಾವು ಎತ್ತಿಂದಾನೇ ಸಾಲು ಹೂಡಿ ಮಣ್ಣು ಮೇನ್ ಕಾಯ್ಲಿಕ್ಕೆ ಬಿಡ್ತೇವೆ. ಅದಕ್ಕೆ ಮತ್ತೆ ಒಂದ್ಸಲ ಸುಣ್ಣ ಬೀರಿಡ್ತೇವೆ ನಾವು. ಯಾಕೆ ಹಾಕ್ತೀರಿ ಸುಣ್ಣ? ಇದು ನೆಲದೊಳಗೆ ಏನಾದ್ರು ಕೀಟನಾಶಕ ಹುಳ ಇದ್ರೆ ಸತ್ತೋಗ್ತದೆ. ನಾವು ಮಾಡಂತ ಬೆಳೆ ಏನಿದೆ ಅವು ಚೆನ್ನಾಗಿ ಬಂದಿರ್ತದೆ, ಯಾವುದು ಕೀಟನಾಶಕ ಇರುವುದಿಲ್ಲ ಅವಾಗ. ಈಗ ಮಣ್ಣಿಗೆ ಸುಣ್ಣ ಹಾಕೋದು ನೀವು ಮಾಡ್ತೀರಿ, ಮಣ್ಣು ಪರೀಕ್ಷೆ ಅಂತ ಮಾಡೋದಿದೆಯಾ? ಇಲ್ಲ, ನಾವು ಪರೀಕ್ಷೆ ಇವತ್ತಿಗೂ ನಾನು ಮಾಡ್ಲಿಲ್ಲ. ನನಗೆ ಮಣ್ಣು ಏನು ಅಂತ ನಿಮ್ಗೆ ಗೊತ್ತಿದೆ? ಹೌದು, ಗೊತ್ತಿದೆ. ಆ ಪರೀಕ್ಷೆ ಮಾಡಂತ ಔಷಧಿನೇ ಇಲ್ಲ ಸರ್. ಅದು ಆ ಮಣ್ಣು ಉತ್ಪನ್ನ ಚೆನ್ನಾಗಿ ಫಲವತ್ತಿದೆ. ಈ ಪರೀಕ್ಷೆ ಮಾಡ್ಲಿಕ್ಕೆ ಹೋದಾಗ ಒಂದೊಂದು ಹೇಳ್ತಾರೆ, ಅದು ಹಾಕ್ಬೇಕು ಇದು ಹಾಕ್ಬೇಕು ಅಂತ. ನಾವು ಹಾಕೋದಿಲ್ಲ. ಸುಣ್ಣ, ಸಗಣಿ ಗೊಬ್ಬರ ಇಷ್ಟು ಬಿಟ್ರೆ ಮತ್ತೆ ಯಾವುದು ಉಪಯೋಗಿಸೋದಿಲ್ಲ ಸರ್ ನಾವು. ಸಾಮಾನ್ಯವಾಗಿ ಎಲ್ಲವನ್ನೂ ಕೂಡ ಖರ್ಚು ವೆಚ್ಚದ ಬಗ್ಗೆ ನಾವು ಯೋಚನೆ ಮಾಡ್ತೀವಿ. ಈ ಕೃಷಿಯಲ್ಲಿಯೂ ಕೂಡ ಅದನ್ನು ಕೂಡ ವೆಚ್ಚವನ್ನ ನಾವು ಒಂದು ಲೆಕ್ಕಾಚಾರ ಇಡಬೇಕಾಗ್ತದೋ ಅಥವಾ ಕೃಷಿ ಜೀವನ ಅಂತ ಇಟ್ಕೋಬೇಕು? ಹೇಗೆ ಸರ್, ಕೃಷಿ ಜೀವನ ಅಂದ್ರೆ ಈಗ ಜಮೀನಲ್ಲಿ ಖರ್ಚು ಮಾಡ್ಲಿಕ್ಕೆ ಹೋದ್ರೆ ಬಹಳ ದುಡ್ಡು ಬೇಕಾಗ್ತದೆ. ಆದ್ರೆ ನಾವೇ ಶ್ರಮ ಪಟ್ಟು ಆ ಭೂಮಿಯೊಳಗೆ ದುಡಿತೇವಲ್ಲ, ಆ ಬೆನಿಫಿಟ್ ಇನ್ನೊಬ್ರ ಕೈ ತಾಳಗೆ ಹೋಗಿ ನಾವು ದುಡಿಯೋದು. ನಮ್ಮ ಜಮೀನಲ್ಲಿ ನಾವು ಮಾಡ್ಕೊಂಡ್ರೆ ನಾವು ರೈತರಾಗಿ ಬದುಕಬಹುದು. ಇನ್ನೊಬ್ರ ಕೈ ತಾಳಗೆ ಹೋದ್ರೆ ನಾವು ಸಂಬಳ ಕೊಡ್ತಾನೆ, 500-600 ರೂಪಾಯಿ ಸಂಬಳ ಕೊಡ್ತಾನೆ. ಆದ್ರೆ ನೀವು ನಮ್ಗೆ ಕೇಳ್ಬೋದು, ಅಷ್ಟು ನಾಟಿ ನೀವೇ ಮಾಡ್ಬೋದಾ ಕೇಳ್ಬೋದು. ಆಗೋದಿಲ್ಲ. ಲೇಬರ್ ತಗೊಂತೀವಿ 500-550 ರೂಪಾಯಿ ಹೆಣ್ಣಾಳಿಗೆ. ಅದೇನು 1 ಎಕರೆಗೆ 12-13 ಆಳು ಬೇಕು. ನಾಟಿ ಮಾಡಿಸ್ಕೊಂತೇವೆ, 5-6 ಎಕರೆ ಆಗ್ತದೆ. ಆ ಕಳಿಗಿಳಿ ಎಲ್ಲ ನಾವೇ, ನಮ್ಮದು ನಾನು ಅಥವಾ ನನ್ನ ಮಕ್ಕಳಾಗ್ಲಿ ಹೆಂಡತಿ ಆಗ್ಲಿ ನಾವೇ ಫ್ಯಾಮಿಲಿ ಮೆಂಬರ್ ಆಗಿ ನಾವೇ ಮಾಡ್ಕೊಂತೀವಿ. ಆದ್ರೆ ಬೆಳಗ್ಗೆ ಎದ್ದು ಆ ಹೊಲಕ್ಕೆ ಹೋದ್ರೆ ಆ ಪ್ರೀತಿ ಬಾಂಧವ್ಯನೇ ಬೇರೆ ಇರ್ತದೆ, ನೋಡ್ಲಿಕ್ಕೆ ಚೆನ್ನಾಗಿ ಕಾಣ್ತದೆ. ಈ ಎಲ್ಲಿ ಯಾವುದೇ ಒಂದು ಊರಿಗೆ ಹೋದ್ರು ನಮ್ಗೆ ಜೀವ ಏನಾಗ್ತದೆ, ಏಯಪ್ಪ ನಮ್ದು ಜಮೀನ್ ಇದೆಯಲ್ಲ, ಏನಾಯ್ತೋ ಏನೋ ನೋಡ್ಬೇಕು ಒಂದ್ಸಲ ಹೋಗಿ. ಮಾತುಕತೆ ಮಾಡುವಾಗ್ಲೂ ಕೂಡ ನಿಮ್ಮ ಜಮೀನಿನ ಬಗ್ಗೆ ನೀವು ಯೋಚನೆ ಮಾಡ್ತಾ ಇದ್ದೀರಿ? ಹೌದು ಸರ್, ನಂಗೆ
ಅದ್ರಿಂದ ಅನ್ನೋದು ಜಮೀನು ಅಂದ್ರೆ ಬಹಳ ಇಷ್ಟ ಸರ್. ನನಗೆ ಯಾವುದೇ ಒಂದು ಬೇರೆ ತಾವು ಹೋಗಿ ಕೆಲಸ ಮಾಡ್ಬೇಕು ಅನ್ನೋ ಮನ್ಸಿಲ್ಲ. ನನಗೆ ಜಮೀನು ಅಂದ್ರೆ ಬಹಳ ಅಂದ್ರೆ ನನ್ನ ಭೂಮಿ ತಾಯಿನೇ ಬೆಳ್ಕೊಂಡ್ ಬಂದಂತ ಬದುಕಿದವ ನಾನು. ಬಹಳ ಸಂತೋಷ ರಾಜು ಮಲ್ಲ ಆರ್ಯ ಅವರೇ. ಭತ್ತದ ಕೃಷಿಯನ್ನ ಮಾಡ್ತಾ ಇದ್ರಿ, ಜೊತೆಗೆ ಕಬ್ಬನ್ನ ಬೆಳೆಸಿ ಒಂದು ಸಾವಯವ ರೀತಿಯಲ್ಲಿ ಬೆಲ್ಲ ತಯಾರಿಯನ್ನು ಕೂಡ ಸ್ವತಃ ಮಾಡ್ತಾ ಇದ್ರಿ, ಶುಂಠಿ ಕೃಷಿಯನ್ನು ಕೂಡ ಮಾಡ್ತಾ ಇದ್ರಿ. ನಿಮ್ಮ ಅನುಭವನ ಹಂಚಿಕೊಂಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ. ನಮಸ್ತೆ ಸರ್. ನೀವು ಬಂದು ಕೇಳಿದಕ್ಕೆ ಬಹಳ ತುಂಬಾ ಧನ್ಯವಾದ ಸರ್ ನಿಮ್ಗೆಲ್ಲರಿಗೂ.